ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ವಿಜಯಪುರ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ಮಹಿಳಾ ಪ್ರಗತಿ ಪರಿಶೀಲನೆ ಸಭೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳೆಯರನ್ನು ಮೈಕ್ರೋ ಫೈನಾನ್ಸ್ಗಳಿಂದ ರಕ್ಷಣೆಗೆ ಕ್ರಮ ವಹಿಸಿ ಒಂದು ತಂಡ ರಚನೆ ಮಾಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳಿಗೆ ಅಧ್ಯಕ್ಷತೆಯಲ್ಲಿ ಹೇಳಿದರು. ಮುದೇಬಿಹಾಳ ತಾಲೂಕು ಆಸ್ಪತ್ರೆಯಲ್ಲಿ ಗ್ರೂಪ್ ಡಿ ಮಹಿಳಾ ಸಿಬ್ಬಂದಿಗಳಿಗೆ ನಿಗದಿಪಡಿಸಿದ ವೇತನಕ್ಕೆ ಬದಲಾಗಿ ಅರ್ಧ ಸಂಬಳ ನೀಡುತ್ತಿದ್ದಾರೆ ಎಂದು ದೂರು ಬಂದಿದ್ದು, ಇಂತಹ ದೂರುಗಳು ಇರುವ ಟೆಂಡರ್ ಪಡೆದಂತ ಏಜೆನ್ಸಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಆಗ್ರಹಿಸಿದರು. ಇನ್ನು ಕೆಲವು ಗ್ರಾಮಗಳಲ್ಲಿ ವಿಧಿವೆ ಒಂಟಿ ಮಹಿಳೆಯರಿಗೆ ಪಡಿತರ ಚೀಟಿ ದೊರೆಯದ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ಅಂತಹ ಮಹಿಳೆಯರಿಗೆ ಸೌಲಭ್ಯ ಕಲ್ಪಿಸಿಕೊಡುವಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಸೌಲಭ್ಯ ಇಲಾಖೆಯ ಉಪನಿರ್ದೇಶಕರಿಗೆ ಹೇಳಿದರು. ಇನ್ನು ನರೇಗಾ ಯೋಜನೆಯಡಿ ಮಹಿಳೆಯರಿಗೆ ಉದ್ಯೋಗ ದೊರೆತಿಲ್ಲ ಎಂದು ದೂರು ಬಂದಿದೆ. 50% ಮಹಿಳೆಯರಿಗೆ ನರೇಗಾ ಅಡಿ ಉದ್ಯೋಗ ನೀಡುವ ವ್ಯವಸ್ಥೆ ಆಗಬೇಕು ಮತ್ತು ವೇತನವನ್ನು ಕೂಡ ಸರಿಯಾಗಿ ನೀಡದೆ ಸತಾಯಿಸುತ್ತಿದ್ದಾರೆ ಎಂಬ ದೂರು ಇರುವುದರಿಂದ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಲ್ಲಿನ ಮಹಿಳೆಯರ ಸಮಸ್ಯೆ ನಿವಾರಿಸುವಂತೆ ಎಚ್ಚರಿಕೆ ನೀಡಿದರು. ಗ್ರಾಮಗಳಲ್ಲಿನ ಕೆಲವು ಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿ ಮಾರಾಟ ಮಾಡುತ್ತಿರುವುದಾಗಿ ಮಹಿಳೆಯರಿಂದ ದೂರುಗಳು ಬಂದಿವೆ. ಕಿರಾಣಿ ಅಂಗಡಿಗಳಲ್ಲಿ ಸುಲಭವಾಗಿ ಸಾರಾಯಿ ದೊರೆಯುತ್ತಿರುವುದರಿಂದ ಗಂಡಂದಿರು ಕುಡಿದು ಬಂದು ಮಹಿಳೆಯರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಸಾಕಷ್ಟು ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡಿರುವುದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿ ಮಾರಾಟವಾಗದಂತೆ ಆಗಾಗ ಪರಿಶೀಲನೆ ನಡೆಸುತ್ತಿರಬೇಕು ಎಂದು ತಿಳಿಸಿದರು. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಕೇವಲ ಪ್ರಾಥಮಿಕ ಶಾಲೆಗಳಿರುವುದರಿಂದ ಮುಂದಿನ ವಿದ್ಯಾಭ್ಯಾಸಕ್ಕೆ ನಗರ ಪ್ರದೇಶಗಳಿಗೆ ತಮ್ಮ ಹೆಣ್ಣು ಮಕ್ಕಳನ್ನು ಕಳುಹಿಸಲು ಹೆಚ್ಚಿನ ತಾಯಂದಿರು ಹಿಂದೇಟು ಹಾಕುತ್ತಿದ್ದಾರೆ. ಪ್ರೌಢ ಹಾಗೂ ಕಾಲೇಜು ಶಿಕ್ಷಣಗಳನ್ನು ಗ್ರಾಮಗಳಲ್ಲಿಯೇ ನೀಡಲು ವ್ಯವಸ್ಥೆ ಮಾಡಿದ್ದಲ್ಲಿ ಬಾಲ್ಯ ವಿವಾಹ ಕಡಿಮೆಯಾಗಿ ಬಾಲಕಿಯರಿಗೆ ಉನ್ನತ ಶಿಕ್ಷಣ ಪಡೆದುಕೊಳ್ಳಲು ಸಹಾಯವಾಗುತ್ತದೆ ಎಂದು ಹೇಳಿದರು. ಗ್ರಾಮ ಅಡವಿ ಸೋಮನಾಳ ಅಂತಂದ್ರೆ ಇದು ನೋಡಿ ಇಟ್ಸ್ ಜಸ್ಟ್ ಲೈಕ್ ಅ ಪೈಲಟ್ ಸರ್ವೆ. ಐ ಕಾಂಟ್ ಎಲ್ಲಾನು ನಾನು ವಿಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅಡವಿ ಸೋಮನಾಳದಲ್ಲಂತೂ ರಾತ್ರಿ 12 ಗಂಟೆ ಸರಿಸುಮಾರು ರೋಡಲ್ಲೇ ಕಾಯ್ಕೊಂಡು ಅಲ್ಲಿ ಆ ಊರಿನ ಹೆಣ್ಮಕ್ಳು ನನ್ನ ಅಡ್ಡಗಟ್ಟಿ ನಮಗೆ ರಸ್ತೆ ಕುಡಿಯೋ ನೀರು ಅವ್ರು ಕೇಳಿದಿಷ್ಟೇ, ರಸ್ತೆ ಕುಡಿಯೋ ನೀರು ಅಲ್ಲಿ ಎದುರು ಮೇನ್ ರೋಡ್, ಆ ರಸ್ತೆನೇ ಎಲ್ಲ ಚರಂಡಿಮಯ, ಎಲ್ಲ ಹೊಲಸು ನೀರು, ಅದರೊಳಗಡೆ ಆ ಜನ ಬದುಕ್ತಾ ಇದ್ದಾರೆ. ಆಮೇಲೆ ಈ ಡೊಂಕುಮಡು ಗ್ರಾಮದ ಹತ್ರ ಒಂದು ಸೇತುವೆ ಇದೆ, ಅಲ್ಲಿ ಆ ಸೇತುವೆ ದುರಸ್ತಿ ಸೇತುವೆ ಇಲ್ಲ. ಹಾಗೆ ಅವ್ರಿಗೆ ಮುದೇಬಿಹಾಳಕ್ಕೆ ಬರಬೇಕು ಅಂತಂದ್ರೆ 25 ಕಿಲೋಮೀಟರ್ ಬಸ್ಸಲ್ಲಿ ಹಚ್ಕೊಂಡು ಅವ್ರು ಬರಬೇಕಾಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಶಾಲೆ ಕಳಿಸೋಕ್ಕಾಗ್ತಾ ಇಲ್ಲ, ಬಿಕಾಸ್ ಬಸ್ ವ್ಯವಸ್ಥೆ ಸರಿಯಾಗಿದೆ. PDOಗಳು ಅಲ್ಲಿ ಕೇಳಿದ್ರೆ ಗ್ರಾಮ ಸಭೆಗಳು ಮಾಡ್ತಾ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ಹೆಣ್ಣು ಮಕ್ಕಳಿಗೆ ಪೆನ್ಷನ್ಗಳಾಗಲಿ ನಮ್ಗೇನು ಮಾಸಾಶನಗಳಿದಾವಲ್ಲ ಅವು ಸಹ ಹೆಣ್ಣು ಮಕ್ಕಳಿಗೆ ತಲುಪಿಲ್ಲ. ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಇಷ್ಟೊಂದೆಲ್ಲ ತಾಯಂದಿರ ಕೊರತೆ, ಅಂದರೆ ತಾಯಂದಿರಿಗೆ ಆ ಊರಿನ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಕೊರತೆ ಇದೆ. ಅದನ್ನೆಲ್ಲ ನಾನು ಇವತ್ತು ಗಮನಕ್ಕೆ ತಗೊಂಡಿದ್ದೀನಿ.
ಆಮೇಲೆ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿದ್ದೆ. ಏನಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಯಾವ ಥರ ಸ್ಟೇಷನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳೆಲ್ಲ ಸೆನ್ಸಿಟಿವ್ ಆಗಿರಬೇಕಾಗುತ್ತೆ. ಒಂದು ಹೆಣ್ಮಗಳು ಇವತ್ತೆಷ್ಟು ಜನ ಮಹಿಳೆಯರು ಬಂದಿದ್ದಾರೆ, ಅವರೆಲ್ಲರೂ ಅರ್ಧದಷ್ಟು ಜಾಸ್ತಿ ಎಲ್ಲ ಪೊಲೀಸ್ ಇಲಾಖೆ ದೂರುಗಳೇ ತಂದಿದ್ದಾರೆ. ಆ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಸರಿಯಾಗಿ ಸ್ಪಂದನೆ ಮಾಡಲಾರ್ದೆ ಅವ್ರು ಇಲ್ಲಿ ತನಕ ಬಂದಿದ್ರು. ಈಗ ಅಡಿಷನಲ್ SP ಅವರಿದ್ರು, ಅಲ್ಲಿಂದನೇ ಸುಮಾರು ಎಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇವಾಗಲೇ ಎಲ್ಲವನ್ನ